ರೀ ನೀವು ನಂಗೆ ಸಾರಿ ಕೇಳ್ಬೇಡಿ, ಬೇಜಾರಾಗುತ್ತೆ. ಓಕೆ, ಯು ನೋ ವಾಟ್ ಲೀಲಾ, ನನಗೆ ಈ ಕಲರ್ ಇದೆಯಲ್ಲ ನನಗೆ ಇಷ್ಟನೇ ಆಗೋದಿಲ್ಲ. ಐ ಮೋಸ್ಟ್ ಹೇಟೆಡ್ ಕಲರ್ ಇದು. ಮೋಸ್ಟ್ಲಿ ನಾನು ಇನ್ನು 7 ಜನ್ಮಕ್ಕೂ ಈ ಕಲರ್ ಇಷ್ಟಪಡೋದೇ ಇಲ್ಲ. ಓ, ಸಾಹೇಬ್ರು 7 ಜನ್ಮಕ್ಕೂ ನನ್ನೇ ಹೆಂಡತಿಯಾಗಿ ಪಡಿಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಯಾಕ್ರಿ? ಈ ಕಲರ್ ತುಂಬಾ ಚೆನ್ನಾಗಿದೆ, ನಿಮ್ಗೂ ಚೆನ್ನಾಗಿ ಕಾಣಿಸ್ತಿದೆ, ನನ್ಗಂತೂ ತುಂಬಾ ಇಷ್ಟ ಅಪ್ಪ. ಸೀರಿಯಸ್ಲಿ? ಪರವಾಗಿಲ್ಲ ಬಿಡಿ, ನನ್ಗಿಷ್ಟ ಆಗೋ ಕಲರು ನಿಮ್ಗೂ ಇಷ್ಟ ಆಗ್ಬೇಕು ಅಂತೇನಿಲ್ವಲ್ಲ. ನಾನು ಹಾಗಲ್ಲ ಹೇಳಿದ್ದು, ಈ ಕಲರ್ ಜೊತೆ ಕಾಂಬಿನೇಷನ್ ವೈಟ್ ಕಾಂಬಿನೇಷನ್ ಇಷ್ಟ ಆಗಲ್ಲ ಅಂತ ಹೇಳಿದ್ದು. ಬಟ್ ಈ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಗುತ್ತೆ, ಇತ್ತೀಚೆಗಂತೂ ತುಂಬಾ ಇಷ್ಟ ಆಗುತ್ತೆ. ಅಯ್ಯೋ ಅಯ್ಯಯ್ಯ, ಬಾಸ್ ಹೀಗೆ ಡೈಲಾಗಲ್ಲೇ ಕರಗಿಸ್ತಾ ಇದ್ರೆ ಪಾಪ ಹೆಣ್ಮಕ್ಳ ಗತಿ ಏನು ಮೇಡಮ್ ಅಲ್ವಾ? ಎದುರುಗಿರೋದು ಕೊಹಿನೂರ್ ವಜ್ರ, ನಮ್ಮತ್ತೆ ಅಷ್ಟು ಸುಲಭ ಬೀಳಲ್ಲಮ್ಮ. ಹಲೋ, ನಮ್ಮ ಬಾಸ್ ಕೂಡ ಇವತ್ತು ರೆಡಿಯಾಗಿ ಬಂದಿದ್ದಾರೆ, ಹೇಳ್ಕೊತಾರೆ ನೋಡಿ ಬಿಡೋಣ. ಏನು ಏನಿಷ್ಟ ಅಂದ್ರಿ? ಕಲರ್ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ ಬಾಸ್ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾರೆ. ನಮ್ಮತ್ತೆ ಅವರಾಗೆ ಕೇಳ್ತಿದ್ರು, ನಿಮ್ ಬಾಸ್ ಹೇಳ್ತಿಲ್ಲ. ಹೇಳಿದ ತಕ್ಷಣ ಇಷ್ಟ ಆಯ್ತು ಅಂತ ಹೇಳಕ್ಕೆ ಅದೇನು ಕಾಮಿಡಿ ಕಿಲ್ಲಡಿ ಜಡ್ಜಸ್ ಕೊಡೋ ಕಮೆಂಟಾ ಮೇಡಮ್? ಸ್ವಲ್ಪ ತಡ್ಕೊಳ್ಳಿ. ಯಾಕೆ ಡಲ್ ಆಗಿದ್ದೀರಾ? ನಿಮ್ ಮುಖ ನೋಡಿದ್ರೆ ಮನ್ಸಲ್ಲಿ ಏನೋ ಇಟ್ಕೊಂಡು ಹೇಳಕ್ಕಾಗದೆ ಒದ್ದಾಡ್ತಿರೋ ಹಾಗಿದೆ. ಆಕ್ಚುಲಿ ಇದು ಇಲ್ಲ, ನನ್ನ ಫ್ರೆಂಡ್ ಒಬ್ರು. ಹುಡ್ಗನ ಹುಡ್ಗಿನ? ಹುಡುಗ, ಆಬ್ವಿಯಸ್ಲಿ ಹುಡುಗ. ಹೆಸರು? ಅಭಿಮನ್ಯು. ಆಮೇಲೆ ಅವನಿಗೆ ಆಕ್ಚುಲಿ ಒಂದು ಚಿಕ್ಕ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಂದರೆ ಅವನು ಅವ್ರ ಹೆಂಡತಿನ ತುಂಬ ಬೈದುಬಿಟ್ಟಿದ್ದಾನೆ, ತುಂಬ ಹೇಟ್ ಮಾಡಿಬಿಟ್ಟಿದ್ದಾನೆ, ತುಂಬ ಜಗಳ ಮಾಡಿಬಿಟ್ಟಿದ್ದಾನೆ. ಆದರೆ ಈಗ ಅವನಿಗೆ ಅದು ತಪ್ಪು ಅನ್ಸಕ್ಕೆ ಶುರುವಾಗಿದೆ. ಸೊ ಈಗ ಅವ್ರ ಹೆಂಡತಿಗೆ ಅವ್ನು ಮಾಡಿರೋ ತಪ್ಪಿಗೆಲ್ಲ ಕ್ಷಮೆ ಕೇಳಿ ಅವ್ರ ಜೊತೆ ಚೆನ್ನಾಗಿರಬೇಕು ಅಂತ. ಆದರೆ ಹೇಗೆ ಹೇಳೋದು, ಹೇಗೆ ಇದು ಅದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಮೇಡಮ್, ಎಲ್ಲಿವರೆಗೂ ಬಂತು ರಾಮ್ಲೀಲಾ ಲವ್ ಸ್ಟೋರಿ? ಅಯ್ಯೋ ವಿಶ್ವರೂಪ್, ಎಲ್ ಸ್ಟಾರ್ಟ್ ಆಗಿತ್ತೋ ಅಲ್ಲೇ ನಿಂತಿದೆ. ಅವ್ರ ಕೇಳಿ ಹೇಳಕ್ ಆಗ್ತಿಲ್ಲ, ನನ್ ಕೇಳಿ ವೇಟ್ ಮಾಡಕ್ ಆಗ್ತಿಲ್ಲ. ಹೇಳಕ್ ಆಗದೆ ಒದ್ದಾಡ್ತಿದ್ದಾರೆ ಪಾಪ ಅವರು. ಮೇಡಮ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಈಗ ಬಾಸ್ ನಿಮ್ಗೆ ಯಾವ ತರ ಪ್ರಪೋಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ವಿಶ್ವರೂಪ ಒಳ್ಳೆ ಪ್ರಶ್ನೆ ಕೇಳ್ದ. ಈಗ ಅವಳು ಏನು ಉತ್ತರ ಕೊಡ್ತಾಳೆ ಅನ್ನೋದನ್ನ ಕೇಳಿಸ್ಕೊಂಡ್ರೆ ನನ್ನ ಮನಸ್ಸಿನ ಮಾತನ್ನ ಹೇಳೋದು ತುಂಬಾ ಈಸಿ ಆಗ್ಬಿಡುತ್ತೆ. ವಿಶ್ವರೂಪ್, ಗ್ರ್ಯಾಂಡ್ ಆಗಿರ್ಬಾರ್ದು, ಸಿಂಪಲ್ ಆಗಿದ್ರು ವಾವ್ ಅನ್ಸ್ಬೇಕು, ಆ ತರ ಇರ್ಬೇಕು. ಈ ಪ್ರೀತಿ ಅನ್ನೋದು 2 ಅಕ್ಷರದ ಪದ ಇರ್ಬೋದು, ಆದ್ರೆ ಸಮುದ್ರದ ಆಳದಲ್ಲಿರೋ ಮುತ್ತಿನ ತರ ಅಷ್ಟು ಈಸಿಯಾಗಿ ಸಿಗ್ಬಾರ್ದು. ಅದನ್ನ ಪಡ್ಕೊಳ್ಳೋಕೆ ಸಾಹಸನೆ ಮಾಡ್ಬೇಕು. ಏಜೆ ನನ್ನ ಸಿನಿಮ್ಯಾಟಿಕ್ ಆಗಿ ಪ್ರಪೋಸ್ ಮಾಡ್ಬೇಕು. ಅಂದ್ರೆ ಸಿನಿಮಾ ಸ್ಟೈಲ್ ಅಲ್ಲಿ ನಿಮ್ಗೆ ಪ್ರಪೋಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಕರೆಕ್ಟ್, ಸಿನಿಮಾ ತರನೇ, ಆದ್ರೆ ಸಣ್ಣ ಟ್ವಿಸ್ಟ್. ಏನು? ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಪ್ರಪೋಸ್ ಮಾಡ್ತಾರಲ್ಲ, ಆದ್ರೆ ನನ್ ಲೈಫಲ್ಲಿ ಹಾಗಾಗ್ಬಾರ್ದು. ಅಂದ್ರೆ ಮೀಡಿಯಾದವ್ರನ್ನ ಕರೆದು ಊರ್ ಮುಂದೆಲ್ಲ ಹೇಳ್ಬೇಕಾ? ವಿಶ್ವರೂಪ್, ಹಾಗಲ್ಲ. ಇವಾಗ ನಾನು ಏಜೆ ಈ ತರ ಇದ್ದೀವಿ ಅಂದ್ರೆ ಅದಕ್ ಕಾರಣ ನಮ್ ಮನೆಯವರು ಹಾಗೆ ಏಜೆ ಮನೆಯವರು ಅಲ್ವಾ? ಸೊ ಏಜೆ ಅವ್ರ ಎಲ್ಲಾರ ಮುಂದೆ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಬೇಕು. ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನನ್ ಸಂಬಂಧಪಟ್ಟವ್ರಿಗೆಲ್ಲ ಗೊತ್ತಾಗ್ಬೇಕು. ಆಗ ಅವ್ರ ಕಣ್ಣಲ್ಲಿ ನನ್ ಖುಷಿ ನೋಡ್ಬೋದು. ಏಜೆ ನನ್ಗೋಸ್ಕರ ಹಾಡ್ ಹೇಳ್ಬೇಕು. ಅದೇ ಅವ್ರು ನನಗೆ ಕೊಡೋ ಗಿಫ್ಟು.
ಲೈಫ್ನಲ್ಲಿ ನನ್ನನ್ನ ನನ್ಗೆ ವಾಪಸ್ ಕೊಡ್ಬೇಕು. ಹಾಗಿರ್ಬೇಕು ಪ್ರಪೋಸ್ ಅಂದ್ರೆ. ಎಲ್ರೂ ಇರುವಾಗ ನೀನು ಒಪ್ಕೋತೀಯ ಅಂತ ಕೇಳ್ತಾರಲ್ಲ, ಆಗ ಎಲ್ಲಾರ್ನೂ ಮರ್ತು ನೀನೇ ನನ್ ಜಗತ್ತು ಅಂತ ಒಪ್ಕೋತೀನಿ. ಇಷ್ಟಾದ್ರೆ ಸಾಕು ವಿಶ್ವರೂಪ್, ಬೇರೆ ನೇನು ಬೇಡ. ವಾವ್ ಮೇಡಮ್, ನಿಮ್ ಇಮ್ಯಾಜಿನೇಷನ್ ಮಾತ್ರ ಸಖತ್ತಾಗಿದೆ. ಅಯ್ಯೋ, ಈ ಇಮ್ಯಾಜಿನೇಷನ್ ರಿಯಾಲಿಟಿ ಆಗಿ ಬರುತ್ತೋ ಇಲ್ವೋ ಅಂತ ಕಾಯ್ಬೇಕು. ಬಾಸ್ ಯಾವಾಗ ಬಂದ್ರಿ? ನಾನು ನೋಡ್ಲೇ ಇಲ್ಲ. ನೀವು ಮಾತಾಡ್ತಾ ಇದ್ರಲ್ಲ ಹಾಗೆ. ಅದೇ ಅವತ್ತು ದೇವಸ್ಥಾನದಲ್ಲಿ ದುರ್ಗಾ, ಏನ್ ಹೇಳ್ಬೇಕು ಅಂತಿದ್ಯೋ ನಾನು ನೇರವಾಗಿ ಹೇಳಮ್ಮ. ಅಜ್ಜಿ, ಇತ್ತೀಚೆಗೆ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಮೊದಲು ಹೀಗಿರ್ಲಿಲ್ಲ. ಲೀಲಾ ಮತ್ತೆ ಏಜೆ ಇಬ್ರು ಒಂದಾಗ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು. ಈಗ ಅದರ ಪ್ರಕಾರನೇ ಅವರಿಬ್ರು ತುಂಬಾ ಹತ್ರ ಆಗಿದ್ದಾರೆ. ಇಂಥ ಟೈಮಲ್ಲಿ ಖುಷಿಯಾಗಿರೋದು ಬಿಟ್ಟು ಈ ಥರ ಕೂತ್ಕೊಂಡು ಯೋಚನೆ ಮಾಡೋವಂಥದ್ದು ಏನಾಯ್ತಜ್ಜಿ? ಅಂಥದ್ದೇನಿಲ್ವೇ, ವಯಸ್ಸಾದ್ಮೇಲೆ ಯೋಚನೆಗಳು ಬಂದೇ ಬರುತ್ತವೆ. ಅದೆಲ್ಲದಕ್ಕೂ ಕಾರಣ ಇರಬೇಕು ಅಂತ ಏನಿಲ್ಲ. ನೀನು ಅದೇನೋ ಸತ್ಯ ಗೊತ್ತಾಯ್ತು ಅಂತ ಹೇಳಿದ್ಯಲ್ಲ, ಅದೇನದು ಹೇಳು. ನೀವು ಮೊದಲೆಲ್ಲ ಆರಾಮಾಗೇ ಇರ್ತಾ ಇದ್ರಿ, ಆದರೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ತುಂಬ ಡಲ್ ಆಗಿದ್ದೀರಾ. ಮುಂದೇನಾಗ್ಬಿಡುತ್ತಪ್ಪ ಅನ್ನೋ ಭಯ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಅದನ್ನ ನಾನು ಗಮನಿಸಿದ್ದೀನಿ. ಹೇಳಿ. ಏನ್ ಮೇಡಮ್ ಇಸಿಟ್ಟು? ನಿನ್ನೆ ನನ್ನ ಲೀಲಾ ಮೇಡಮ್ ಹತ್ರ ನನಗೂ ಒಂದು ಗೆಳತಿ ಬೇಕು ಅಂತ ಮೊಗ್ಗಿನ ಮನಸ್ಸು ರೇಂಜಲ್ಲಿ ನನ್ನ ಫೀಲಿಂಗ್ಸ್ ಎಲ್ಲ ತೋಡ್ಕೋತಿದ್ದೆ. ಅದನ್ನ ನಮ್ಮ ಬಾಸ್ ನೋಡಿದ್ರ ನನ್ನ ರೂಮಿಗೆ ಕರೆದು ಲೈಟ್ ಆಗಿ ಬೈಕ್ ಕಳಿಸಿದ್ರು ಅಷ್ಟೇ. ಏನು, ನಮ್ ವಿಶ್ವರೂಪ್ಗೆ ಯಜಮಾನ್ರು ಬೈದ್ರಾ? ಇಲ್ಲ ಇಲ್ಲ, ನಾನು ಇದನ್ನೆಲ್ಲ ಒಪ್ಪಲ್ಲ. ಬನ್ನಿ ವಿಶ್ವರೂಪ್, ಯಾಕೆ ಬೈದ್ರು ಅಂತ ಕೇಳೋಣ. ಬನ್ನಿ ಬನ್ನಿ. ಮೇಡಮ್ ಒಂದ್ ನಿಮಿಷ ನಿಲ್ಲಿ. ಏನ್ ಜೋಡಿ ಮೇಡಮ್ ನಿಮ್ದು. ನೀವು ಮಾತು ಎತ್ತಿದ್ರೆ ಹೋಗ್ತೀರಾ, ಅವರು ಮಾತು ಎತ್ತದೆ ಹೋಗ್ತಾರೆ. ಬಾಸ್ ಹೇಳಿರೋ ಮಾತಲ್ಲಿ ಲವ್ ಇದೆ, ಯೋಚನೆ ಮಾಡಿ. ಲವ್ ಎಲ್ರಿ ಇದೆ ಮೇಡಮ್, ಇದಕ್ಕೆ ಕನ್ನಡದಲ್ಲಿ ಪೊಸೆಸಿವ್ನೆಸ್ ಅಂತಾರೆ. ವಿಶ್ವರೂಪ್, ಅದು ಇಂಗ್ಲಿಷ್ ಅಲ್ವಾ? ಮೇಡಮ್, ಈಗ ಭಾಷೆ ಇಂಪಾರ್ಟೆಂಟಾ ನಮ್ ಭಾವ ಇಂಪಾರ್ಟೆಂಟ್? ಈಗ ನಮ್ ಭಾವನ್ಗೆ ನಮ್ ಬಾಸ್ಗೆ ನಿಮ್ಮ ಮೇಲೆ ಸಖತ್ತಾಗಿ ಪೊಸೆಸಿವ್ನೆಸ್ ಇದೆ. ಅದ್ರ ಅರ್ಥ ಬಾಸ್ಗೆ ನಿಮ್ಮ ಮೇಲೆ ಲವ್ ಇನ್ನೂ ಡೀಪ್ ಆಗಿದೆ ಅಂತ. ಆಮೇಲೆ ಇನ್ನೇನ್ ಮೇಡಮ್, ಅವಳು ನನ್ನ ಹೆಂಡತಿ, ಅವಳು ಹೊಗಳೋದಾದ್ರೆ ನನ್ನನ್ನೇ ಹೊಗಳ್ಬೇಕು, ಅವಳು ನೋಡೋದಾದ್ರೆ ನನ್ನನ್ನೇ ನೋಡ್ಬೇಕು ಅನ್ನೋದೊಂದು ಆಸೆ ಇದೆಯಲ್ಲ, ಅದು ಮೇಡಮ್ ಇಂಪಾರ್ಟೆಂಟು. ವಾವ್, ನನ್ ಗಂಡಂಗೆ ನನ್ ಮೇಲೆ ಪೊಸೆಸಿವ್ನೆಸ್ ಇದೆಯಾ? ವಿಶ್ವರೂಪ್ ವಿಶ್ವರೂಪ್, ಅವ್ರು ಬಂದಾಗ ನಾನು ಇನ್ನೊಂದ್ಸತಿ ನಿಮ್ಮನ್ನ ಹೊಗಳ್ತೀನಿ. ಅದನ್ನ ನನ್ನ ಕಣ್ಣಾರೆ ನೋಡ್ಬೇಕು. ಅಪ್ಪ, ನಂಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ವಿಶ್ವರೂಪ್. ಮೇಡಮ್, ನೀವು ನನ್ನನ್ನು ಫುಟ್ಬಾಲ್ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಫುಟ್ಬಾಲ್ ಅನ್ಕೊಂಡು ಇಡೀ ಮನೆಯೆಲ್ಲ ಆಟ ಆಡಿಸ್ತಿದ್ದೀರಲ್ಲ, ಅದು ಬೇಡ ಅಂತಿರೋದು. ಬಾಸ್ ನಿನ್ನೆ ಕೊಟ್ಟ ಪ್ರಸಾದ ನೀನ್ ಖಾಲಿ ಆಗಿಲ್ಲ. ಈಚೆ ಯಾವತ್ತೂ ಹೀಗೆ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಇವತ್ತು ಮಾಡಿದ್ದಾರೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ. ಇದೆಲ್ಲ ನಿಮ್ಮೇಲಿರೋ ಪ್ರೀತಿಗೋಸ್ಕರ. ನೋಡಿ, ಪ್ರೀತಿ ಕಲ್ಲನ್ನು ಕರಗಿಸುತ್ತೆ ಅಂತಾರೆ. ಈಜೆ ಕರಗ್ಬಿಟ್ಟಿದ್ದಾರೆ. ಅಲ್ಲಿ ನಡೆಯೋದೆಲ್ಲ ನಿಮ್ ಮುಂದೆನೆ ಆಗ್ಬೇಕು. ಶೋ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೋಣ ಅಂತ ನಾನು ಕರೆದಿದ್ದು. ವಿತೌಟ್ ಫೇಲ್ ನೀವೆಲ್ಲರೂ ಬರಬೇಕು. ವೆಲ್, ಫಂಕ್ಷನ್ ಡೇಟ್ ಟು ಟೈಮ್ನ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಅಲ್ಲ ಮೇಡಮ್, ಇಷ್ಟೆಲ್ಲ ಕರೆದು ಹೇಳೋ ಬದಲು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ರೆ ಆಗ ಹೋಗ್ತಿತ್ತಪ್ಪ. ಅದು ಅವ್ರು ಮಾಡಲ್ಲ.
ಬಿಕಾಸ್ ದಟ್ಸ್ ಎಜೆ. ಲಕ್ಷ್ಮಿ, ಏನಾಯ್ತು? ಯಾಕೆ ಈ ತರ ಮಾಡ್ತಿದ್ಯಾ? ನಾನು ಹೊರಗಡೆ ಹೋಗ್ಬೇಕು. ಸದ್ಯಕ್ಕೆ ನೀವು ರೂಮ್ ಒಳಗಡೆ ಇರಿ, ಹೋಗಿ. ಲಕ್ಷ್ಮಿ, ಮನೇಲಿ ಎಷ್ಟೊಂದು ಕೆಲಸ ಇದೆ ಗೊತ್ತಾ, ಅದೆಲ್ಲ ಮಾಡ್ಬೇಕು. ಬೆಟ್ಟ ಕಡಿ ಅಂತ ಕೆಲಸ ಇದ್ರು ನಿಮ್ ಪರವಾಗಿ ನಾನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನೀವು ಒಳಗಡೆ ಹೋಗಿ. ಲಕ್ಷ್ಮಿ, ಹೌಸ್ ಅರೆಸ್ಟ್ ಅಂತಾರಲ್ಲ, ಅದನ್ನ ಮಾಡಿಸ್ಬಿಡ್ತೀನಿ ನೋಡು. ಧಾರಾಳವಾಗಿ ಮಾಡಿ, ಆದ್ರೆ ಅದನ್ನ ಹೊರಗಡೆ ಬಂದ ಮೇಲೆ ಮಾಡಿ. ಈಗ ಸದ್ಯಕ್ಕೆ ನೀವು ಒಳಗಡೆ ಹೋಗಿ. ಗೋ 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 ಗೋ. ಅದನ್ನೇ ಕೇಳ್ತಿರೋದು, ನಾನ್ ಯಾಕೆ ಒಳಗಿರ್ಬೇಕು? ಏಜೆ ಹೇಳಿದ್ದಾರೆ ಸಂಜೆವರೆಗೂ ನೀವು ರೂಮ್ ಒಳಗಡೆನೆ ಇರ್ಬೇಕಂತ. ಅಕಸ್ಮಾತ್ ನಿಮ್ಮನ್ನೇನಾದ್ರು ಹೊರಗಡೆ ಬಿಟ್ರೆ ಏಜೆ ನನ್ನನ್ನ ಬೈತಾರೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀವು ರೂಮ್ ಒಳಗಡೆ ಹೋಗಿ ಹೋಗಿ ಹೋಗಿ. ಲಕ್ಷ್ಮಿ, ನಾನು ಅದನ್ನೇ ಕೇಳ್ತಿರೋದು, ಯಾಕೆ ಅಂತ. ಅದನ್ನ ನೀವು ಅವ್ರ ಹತ್ರನೇ ಕೇಳಿ. ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ನೀವು ಒಳಗಡೆ ಹೋಗಿ. ನನ್ಗೆ ಏನೋ ತಿನ್ಬೇಕನ್ಸಿದೆ, ನಾನು ಹೋಗಿ ತಿನ್ಕೊಂಡು. ಅದೆಲ್ಲ ರೂಮ್ಗೆ ಸಪ್ಲೈ ಆಗುತ್ತೆ. ಸೊ ದಯವಿಟ್ಟು ನೀವು ಒಳಗಡೆ ಹೋಗಿ ಪ್ಲೀಸ್. ನನಗೋಸ್ಕರ ಅಲ್ದೇ ಇದ್ರು ಏಜೆಗೋಸ್ಕರ ಪ್ಲೀಸ್ ಪ್ಲೀಸ್ ಪ್ಲೀಸ್. ಲಕ್ಷ್ಮಿ, ಈ ತರ ಮಾಡ್ತಿರೋದ್ ನೋಡಿದ್ರೆ ನನ್ಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಿಲ್ಲ. ಏನ್ ವಿಷಯ ಅಂತ ಹೇಳ್ತೀಯ? ಯಾರಿಗೂ ಗೊತ್ತಾಗಲ್ಲ. ಏನಮ್ಮ ನೀನು ಎಲ್ಲಾದ್ರೂ ಹೊರಟಾಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತೀಯಲ್ಲ, ಅಷ್ಟು ಗೊತ್ತಾಗಲ್ವಾ ನಿಂಗೆ? ನಾನೇನಾದ್ರೂ ಓಡ್ ಹೋಗ್ತಿದ್ದೀನಾ ಅಥವಾ ನಾ ಏನ್ ಸಣ್ಣ ಮಗುನ ಹೊರಗೆ ಹೋದ್ರೆ ವಾಪಸ್ ಬರೋದಿಲ್ಲ ಅನ್ನಕ್ಕೆ? ಏನೋ ಒಂದ್ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಎಲ್ಲಿಗೆ ಅಂತ ಕೇಳ್ತೀಯಲ್ಲಮ್ಮ, ಅಷ್ಟು ಗೊತ್ತಾಗಲ್ವಾ ನಿಂಗೆ? ತಪ್ಪಾಯ್ತಜ್ಜಿ, ಇನ್ಮೇಲಿಂದ ಹಾಗೆ ಕೇಳಲ್ಲ. ಲಕ್ಷ್ಮಿ, ಹೇಳಿ ಅಜ್ಜಿ. ಬೇಜಾರಾಯ್ತಮ್ಮ? ಅಯ್ಯೋ ಅಜ್ಜಿ, ಹಾಗೇನಿಲ್ಲ. ಇಲ್ಲಮ್ಮ, ನಾನು ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಅಪಾರ್ಥ ಮಾಡ್ಕೋಬೇಡಮ್ಮ. ನಾನು ಒಂದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಆ ಒತ್ತಡದಲ್ಲಿ ನಾನು ಹೀಗೆಲ್ಲ ಮಾತಾಡ್ಬಿಟ್ಟೆ. ಏನು ಅಂದ್ಕೋಬೇಡಮ್ಮ. ಅಜ್ಜಿ, ನೀವು ನಮ್ಗೆ ದಾರಿ ತೋರಿಸೋ ಗುರು ಇದ್ದಾಗೆ. ನೀವು ಭಯದಲ್ಲ, ಒಂದೇಟ್ ಹೊಡೆದ್ರು ಅದು ನಮಗ್ ಆಶೀರ್ವಾದನೆ ಹೊರತು ಬೇಜಾರಾಗಲ್ಲ. ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು. ಏಜೆ ಈ ಮನೆ ಯಜಮಾನ. ಆ ಯಜಮಾನಂಗೆ ತಕ್ಕನಾದ ಯಜಮಾನಿ ತರಬೇಕು. ನಮ್ಮೆಲ್ರಿಗೂ ಒಳ್ಳೆ ಅತ್ತೆ ತರಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್. ಗಮನ ಅದ್ರ ಬಗ್ಗೆ ಇರಲಿ. ಅದೆಲ್ಲ ಗೊತ್ತಕ್ಕ, ಆದ್ರೆ ಏಜೆ ಲವ್ವರ್ ಬಾಯ್ ತರ ಲೀಲಾ ಹಿಂದೆ ಬಿದ್ದಿರೋದನ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ಏಜೆ ಹೇಗಿದ್ರು ಆ ಗತ್ತು, ಆ ಗಾಂಭೀರ್ಯ, ಇಲ್ಲಿ ನೋಡಿ ಒಳ್ಳೆ ಮಗು ತರ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಬೇಜಾರಲ್ಲಿ ಹಾಗಂದೆ, ಸಾರಿ. ಇರ್ಲಿ ಇರ್ಲಿ, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಸರ್. ಇವತ್ ನನ್ನ ಪ್ರಕಾರ ಏಜೆ ಲೀಲಾಗೆ ಪ್ರಪೋಸ್ ಮಾಡ್ತಾರೆ. ಅದು ಸಕ್ಸಸ್ಫುಲ್ಲು ಆಗುತ್ತೆ. ಚಾನ್ಸೇ ಇಲ್ಲ ಅಕ್ಕ, ಏಜೆ ಎಲ್ರ ಮುಂದೆ ಪ್ರಪೋಸ್ ಮಾಡೋದಿಲ್ಲ. ಇಲ್ಲ ಸರ್, ಅವ್ರ ಮುಖದಲ್ಲಿರೋ ನಗು, ಅವ್ರ ಪ್ರೀತಿ ಹೇಳ್ಕೊಳಕ್ ಒದ್ದಾಡ್ತಿರೋದು, ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ನರ್ವಸ್ ಆಗಿರೋದನ್ನ ನೋಡಿದ್ರೆ ಖಂಡಿತ ಇವತ್ತು ಲೀಲಾಗೆ ಪ್ರಪೋಸ್ ಮಾಡ್ತಾರೆ. ಇಲ್ಲ ಅಕ್ಕ, ಅಕಸ್ಮಾತ್ ಪ್ರಪೋಸ್ ಮಾಡಿದ್ರು ಏನೋ ಒಂದು ಎಡವಟ್ಟಾಗಿ ಪ್ರಪೋಸ್ ಕ್ಯಾನ್ಸಲ್ ಆಗುತ್ತೆ. 1 ಲಕ್ಷ ಬೆಟ್ಟ, 1 ಕೋಟಿ ಬೆಟ್ಟು. ಯಾಕೆ ಅಂದ್ರೆ ರಾಮ್ಲೀಲಾ ಜೋಡಿನ ಯಾರು ಸಪ್ರೇಟ್ ಮಾಡೋಕ್ಕಾಗಲ್ಲ. ನೀವೇ ಅಲ್ಲ, ಯಾರಿಂದನೂ ಆಗಲ್ಲ. ಅಕಸ್ಮಾತ್ ನೀವು ಹೇಳ್ದಂಗೆ ಮಾಡಿದ್ರೆ ಜೀವನ ಪೂರ್ತಿ ನಿಮ್ಮ ಕಾಲಡಿ ಬಿದ್ದು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀವಿ. ಇಷ್ಟೊಂದು ಕಾನ್ಫಿಡೆನ್ಸು ಒಳ್ಳೇದಲ್ಲ. ಒಳ್ಳೆಯವ್ರಿಗೆ ಒಳ್ಳೆತನನೇ ಕಾನ್ಫಿಡೆನ್ಸು. ಯಾಕೆ ಅಂದರೆ ಒಳ್ಳೆಯದು ಅನ್ನೋದ್ರ ಜೊತೆಗೆ ದೇವರು ಯಾವತ್ತೂ ನಿಂತಿರ್ತಾನೆ, ನೆನ್ಪಿಟ್ಕೊಳ್ಳಿ. ಅಂತರ ಏನ್ ಹೇಳ್ದೆ? ಇನ್ನೊಂದ್ಸತಿ ಹೇಳ. ಅಂತರಮ್ಮ, ಏನೋ ಗೊತ್ತಿಲ್ಲ, ಇಷ್ಟೋ ತನಕ ಆರಾಮಾಗಿದ್ದೆ, ಸಡನ್ ಆಗಿ ಎಲ್ಲ ನನ್ನ ಸುತ್ತಮುತ್ತ ಅಂತರ ಇದ್ದಾಳೆ ಅನ್ನೋ ಫೀಲಿಂಗ್ ಶುರು ಆಗೋಯ್ತು.
ನನಗೆ ಒಳಗೆ ಇರೋಕ್ಕೆ ಆಗಲಿಲ್ಲ. ಮಾ ಹತ್ರ ಇದ್ದಾಳೆ ಕಣೋ, ಅಂತರ ಇದ್ದಾಳ? ಇಲ್ಲಿ ಒಳಗೆ ಇದ್ದಾಳೆ. ನೀನು ಲೀಲಾನೇ ಅಂತರ ನೋಡಕ್ ಶುರು ಮಾಡಿದೀಯಲ್ಲ, ಅದಕ್ಕೆ ನಿಂಗೆ ಹಾಗನ್ಸಿರ್ಬೇಕು. ಹಾಗಂತ್ಯ? ಅರೆ ಹೂವು ಬಂದ? ನಾನು ತಗೊಂಡವನು ಒಳಗೆ ಕಾಯ್ತಾ ಇದ್ದಾನೆ. ಹೋಗ್ ತಗೊಂಡು ಹೋಗು. ಏನಮ್ಮ, ಒಂದ್ ನಿಮಿಷ. ಹಾರಾಮ್, ಭಾಳ ಟೈಮ್ ಆಯ್ತು. ಬಂದೆ. ನೀನು ಹೇಳು ಬಿಡು, ನಾನು ನಿನಗೆ ಕಷ್ಟ ಕೊಟ್ಟಿದ್ದೀನಿ, ನೀನನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಅದಕ್ಕೆ ಐ ಆಮ್ ರಿಯಲಿ ವೆರಿ 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 ಸಾರಿ. ಥ್ಯಾಂಕ್ ಯು. ಈಗ ಮನ್ಸು ಹಗುರ ಆಗ್ತಾ ಇದೆ. ಆಕ್ಚುಲಿ ಈಗ ನಾನು ಹೇಳ್ಬೇಕಾಗಿರೋ ವಿಷಯನ ನೇರವಾಗಿ ಧೈರ್ಯವಾಗಿ ಹೇಳ್ಬೋದು. ಹೇಳಿ ಹೇಳಿ, ಬೇಗ ಹೇಳಿ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ನೀನೆಲ್ಲೋ ಇದ್ದೆ? ಹೇಗೋ ನಾವಿಬ್ರು ಸಿಕ್ಕಿದ್ವಿ. ನಮ್ಮಿಬ್ರು ಮಧ್ಯೆ ಕೋಪ ಜಗಳ ಬಿಟ್ಟು ಬೇರೆ ಯಾವ ಫೀಲಿಂಗ್ಸು ಇರಲಿಲ್ಲ. ಅದರ ಲೈಫು ನಮಗೆ ಗೊತ್ತಿಲ್ಲದೆ ನಮ್ಮಿಬ್ರನ್ನ ಒಂದು ಮಾಡಿದೆ. ನಿನ್ ಕೋಪ ಇಷ್ಟ, ನಿನ್ನ ಎಡವಟ್ಟುಗಳಿಷ್ಟ, ನೀನು ಆಡೋ ಮಾತಿಷ್ಟ, ನೀನು ತಪ್ಪು ಮಾಡೋದಿಷ್ಟ, ನೀನು ತಪ್ಪನ್ನು ತಿದ್ದುಕೊಳ್ಳೋ ರೀತಿ ಇಷ್ಟ, ಸಂಬಂಧಕ್ಕೆ ಬೆಲೆ ಕೊಡೋದಿಷ್ಟ, ಮನೇನ ನಡೆಸೋ ರೀತಿ ಇಷ್ಟ, ನನಗೆಲ್ಲ ಇಷ್ಟ. ಒಟ್ಟಿನಲ್ಲಿ ನೀನು ಹೇಗಿದೆಯೋ ಹಾಗೆ ನನಗಿಷ್ಟ. ನೀನನ್ನು ಒಂದಿನ ನೋಡ್ಲಿಲ್ಲ ಅಂದ್ರಾಗಲ್ಲ, ನಿನ್ ಮಾತು ಕೇಳಲಿಲ್ಲ ಅಂದ್ರಾಗಲ್ಲ. ನನ್ನ ಇಡೀ ಜೀವನ ನಿನ್ನ ಕೈಗಿಡಬೇಕು ಅಂತ ಆಸೆ. ನಾನು ಮಾಡಿರೋ ಸಾಧನೆ, ಹೆಸರು, ಅಂತಸ್ತು ಇದ್ಯಾವುದೂ ನಿನ್ನ ಮುಂದೆ ದೊಡ್ಡದು ಅನ್ಸಲ್ಲ ಲೀಲಾ. ಯಾವತ್ತೂ ಒಂದಿನ ಇದೆಲ್ಲನೂ ಕಳ್ಕೊಂಡು ನಡು ರೋಡಲ್ಲಿ ನಿಂತಿತ್ತು ನೀನೊಬ್ಳು ನನ್ನ ಜೊತೆ ಇದ್ರೆ ನಾನು ಕಳ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಇರಲ್ಲ. ಯಾಕೆ ಅಂದ್ರೆ ನೀನು ನನ್ನ ನಿಜವಾದ ಆಸ್ತಿ.
ನಿನ್ನಂತವಳ ಜೊತೆಲಿದ್ರೆ ಕ್ಯಾಲೆಂಡರಲ್ಲಿರೋ ಹಬ್ಬಗಳೆಲ್ಲ ಒಂದೇ ದಿನ ಬಂದಷ್ಟು ಖುಷಿ ಆಗುತ್ತೆ. ನಿನ್ನಂಥ ಹುಡುಗಿ ಯಾರಿಗಿಷ್ಟ ಆಗಲ್ಲ ಹೇಳು. ಹಾಗೆ ನನಗೂ ನೀನಿಷ್ಟ ಆದೆ. ನಿನ್ನ ಹೆಸರು ಜೊತೆ ನನ್ನ ಹೆಸರು ಸೇರಾದ್ಮೇಲೆ ಆ ಹೆಸರನ್ನ ತುಂಬಾ ಇಷ್ಟಪಡಕ್ಕೆ ಶುರು ಮಾಡಿದ್ದೀನಿ. ನಿನ್ನನ್ನು ಪ್ರೀತಿ ಮಾಡೋದಕ್ಕೆ 24 ಗಂಟೆನೂ ಸಾಕಾಗಲ್ಲ. ನಾ ಕಣ್ಬಿಟ್ಟಾಗ ನೀನಿರ್ಬೇಕು, ಕಣ್ಮುಸ್ತಾ ಕನ್ಸಲ್ಲಿ ಬರಬೇಕು. ಕನ್ಸಲ್ಲೂ ನೀನು ನನ್ನಿಂದ ದೂರ ಆಗ್ಬಾರ್ದು. ನೂರಾರು ಆಸೆಗಳು ನನ್ನೊಳಗೆ ಸೇರ್ಕೊಂಡಿದೆ. You know what? First time in my life ನಾನು ನಿನಗೆ ಸೋತಿದ್ದೀನಿ. ಸೋಲಲ್ಲೂ ಗೆಲುವನ್ನು ಕಂಡಿದ್ದೀನಿ. ನಾ ಸೋತ್ ಗೆದ್ದಿದ್ದೀನಿ. And I really mean it. You are my victory. ಭಗವಂತ, ಯಾಕಪ್ಪ ಹೀಗೆಲ್ಲ ಮಾಡಿದೆ? ಏನ್ ನಿನ್ನ ಆಟ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಜೋಡಿಗಳನ್ನು ಒಂದ್ ಮಾಡಿ ಆ ಜೋಡಿ ಮಧ್ಯೆ ಏನೇನೋ ತರ್ತೀಯ. ಎರಡು ಮನಸ್ಸುಗಳು ಒಂದಾಗಿದೆ ತಾನೆ. ಈಗ ಹಳೆ ಮನಸ್ಸನ್ನ ತಂದು ಕಲೆ ಹಾಕಕ್ ನೋಡ್ತಾ ಇದೀಯ. ಇದಕ್ಕೆ ನೀನು ಅವಕಾಶ ಕೊಡ್ಬೇಡಪ್ಪ, ಕೊಡ್ಬೇಡ. ನಿನ್ನ ಉದ್ದೇಶ ಇದೇ ಆಗಿದ್ದಿದ್ರೆ ನಾವೆಲ್ಲ ಅಂತರ ಬದುಕಿಲ್ಲ ಅಂತ ನಂಬೋ ಹಾಗೆ ಯಾಕೆ ಮಾಡಿದೆ? ಅವಳಿಲ್ಲ ಅಂತ ತಾನೆ ರಾಮ ಇನ್ನೊಂದ್ ಮದುವೆ ಮಾಡ್ಕೋಬೇಕು ತಾನ ಹಠ ಹಿಡ್ದಿದ್ದು. ನನ್ ಕೈಲೇ ಎಲ್ಲ ಮಾಡಿಸಿ ಒಬ್ನ ಕುತ್ಕೊಂಡಾಗ್ತಾ ಇದೀಯ. ಇದೆಲ್ಲ ನೀನ್ ಯಾಕಪ್ಪ ಮಾಡ್ತಾ ಇದೀಯಾ? ಬಹುಶಃ ನಿನ್ಗೆ ಈ ಮಕ್ಕಳು ಖುಷಿಯಾಗಿರೋದನ್ನ ನೋಡಿ ಹೊಟ್ಟೆ ಕಿಚ್ಚಾಗ್ತಿದೆ ಅಂತ ಕಾಣುತ್ತೆ. ಇದೀಲ ಭವಿಷ್ಯದ ಪ್ರಶ್ನೆ, ನನ್ ಮಗನ್ ಭವಿಷ್ಯದ ಪ್ರಶ್ನೆ. ಇಷ್ಟು ದಿನ ನೊಂದು ಬೆಂದು ಆ ಮಕ್ಕಳು ಇವತ್ತೇನೋ ನೆಮ್ಮದಿ ದಡ ಸೇರ್ಕೋತಿವೆ. ಅಷ್ಟ್ರಲ್ಲಿ ನೀನ್ ಆಟ ತೋರಿಸ್ಬೇಡಪ್ಪ, ತೋರಿಸ್ಬೇಡ. ಅವ್ರಗಳ ನೆಮ್ಮದಿ ಆಗ್ಲಕ್ ಬಿಟ್ಟು ಬಿಡು. ಇಲ್ಲ ಇಲ್ಲ, ಇದ್ರ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅಜ್ಜಿ, ಯಾಕೆ ಬೇಜಾರಲ್ಲಿದ್ದೀರಾ? ಬೇಜಾರ ಹಾಗೆಲ್ಲ ಏನಿಲ್ವಲ್ಲಮ್ಮ. ಸಾರಿ, ಬೇಜಾರಲ್ಲ, ಆತಂಕದಲ್ಲಿದ್ದೀರಾ ಅನ್ನಿಸ್ತಾ ಇದೆ. ಆತಂಕನ? ಅಂತ ಚಿಂತೆ ನನ್ಗೇನಿದ್ಯಮ್ಮ, ನೀನೊಳ್ಳೆ. ಅಜ್ಜಿ, ನಾನ್ ನಿಮ್ಮನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ. ನೀವ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮ್ ಉಸಿರಾಟದಲ್ಲಿ ಸಣ್ಣ ಏರ್ಪೇರಾದ್ರೂ ಅದು ನನಗ್ ಗೊತ್ತಾಗುತ್ತೆ. ಅವತ್ತು ದೇವಸ್ಥಾನದಲ್ಲಿ ನೀವು ಗಾಬರಿ ಆಗಿದ್ರಲ್ಲ, ಅದೇ ರೀತಿ ನೆನ್ನೆ ಫಂಕ್ಷನ್ ನಲ್ಲೂ ಗಾಬರಿ ಆಗಿದ್ರಿ.
ಅದನ್ನ ನಾನು ಗಮನಿಸಿದ್ದೀನಿ. ಅಂಥದ್ದೇನಾಯ್ತು ಅಜ್ಜಿ? ಏನಾದ್ರೂ ತೊಂದರೆ ಇದ್ರೆ ನನ್ನ ಹತ್ರ ಹೇಳಿ. ಅಯ್ಯಯ್ಯೋ, ಇಲ್ಲೇ ಇಟ್ಟಿದ್ದೆ ಕಾಣಿಸ್ತಾನೆ ಇಲ್ವಲ್ಲ? ಏನು? ನಾನು ಮಲ್ಕೊಳಕ್ಕೆ ಅಂತ ದಿಂಬು ಬೆಡ್ಶೀಟ್ ಇಲ್ಲಿಟ್ಟಿದ್ದೆ, ಕಾಣಿಸ್ತಾನೆ ಇಲ್ಲ. ಅಯ್ಯೋ, ನಮ್ಮ ಮನೇಲಿ ನನ್ನ ರೂಮಲ್ಲಿ ದಿಂಬು ಬೆಡ್ಶೀಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಮೈ ಗಾಡ್, ಏನ್ ಮಾಡೋದು ಈಗ? ಏನ್ ಮಾಡೋದು ಅಂದ್ರೆ ಹುಡುಕ್ಬೇಕಪ್ಪ. ಅಲ್ಲ, ಇಷ್ಟೊತ್ತಂಗ ನೀನೇ ಹುಡ್ಕೋದಿಯಲ್ಲ, ಸಿಕ್ಲಿಲ್ವಲ್ಲ? ಅದು ಕರೆಕ್ಟೇ. ಏನ್ ಮಾಡೋದು ಇವಾಗ? ಹೋಗ್ಲಿ ಬಿಡು, ನೀನು ಸದ್ಯಕ್ಕಿಲ್ಲೇ. ಏನು? ಅಲ್ಲ ಅಂದ್ರೆ ಈಗ ಸದ್ಯಕ್ಕೆ ಅದು ಸಿಗೋ ತನಕ ಇಲ್ಲೇ ಮಲಗಿರೋ, ಸದ್ಯಕ್ಕಷ್ಟೇನೆ. ಅದು ಸಿಕ್ಕಂದ್ರೆ ನೀನು ಕಂಫರ್ಟಬಲ್ ಆಗಿ ಕೆಳಗೆ ಮಲ್ಕೊ. ಹೌದಲ್ವಾ? ಅದೊಂದೇ ದಾರಿ ಇರೋದು ಇವಾಗ. ಆದ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಇಲ್ಲ ಅಂತಲ್ಲ. ಓ, ನಿಮಗ್ ಪ್ರಾಬ್ಲಮ್ ಅಂದ್ರೆ ನಾನ್ ಲಕ್ಷ್ಮಿ ಜೊತೆ ಮಲ್ಕೋತೀನಿ. ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಇಲ್ಲ, ನೋ ಪ್ರಾಬ್ಲಮ್, ಮಲ್ಕೋ. ಆದ್ರೆ ನಂಗೆ ನಿದ್ದೆ ಬರ್ತಿಲ್ಲ. ಆಕ್ಚುಲಿ ನನಗೂ ನಿದ್ದೆ ಬರ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ನಾವಿಬ್ರು ಹಾಗೇ ಮಲ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇರೋಣ, ಆಮೇಲೆ ಹಾಗೆ ನಿದ್ದೆ ಬರುತ್ತೆ. ಸತ್ಯ ಬಾಸ್, ಇದು ನನ್ನ ಮನಸ್ಸಿನ ಮಾತು. ಲೀಲಾ ಮೇಡಮ್ ಅವರು ಅವರಾಗೆ ಬಂದು ನೀವು ಅವ್ರನ್ನ ಯಾವ ರೀತಿ ನೋಡ್ಕೋತಿದ್ದೀರಾ ಅಂತ ಕುಣ್ಕೊಂಡು ಹೇಳ್ತಿದ್ರು ಸರ್. ಯು ನೋ ವಾಟ್ ವಿಶು, ನನ್ನ ಲೈಫಲ್ಲಿ ಪ್ರೀತಿ ಆಗಲಿ ದ್ವೇಷ ಆಗಲಿ ನನಗೆಲ್ಲ 100% ಮಾಡೇ ಅಭ್ಯಾಸ. ಅಂಥದ್ರಲ್ಲಿ ಈಗ ನಾನು ಹೇಳ್ತೀನಿ, ನನ್ನ ಜೀವ ಅವಳನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನಂಗೆ ತೃಪ್ತಿನೇ ಆಗಲ್ಲ. ಸರ್, ಇನ್ನೊಂದು ಪ್ರಶ್ನೆ, ನೀವು ಯಾವ ದೇವರನ್ನ ತುಂಬಾ ನಂಬ್ತೀರಾ ಸರ್? ಯಾಕೆ? ಆ ದೇವ್ರ ಹತ್ರ ಹೋಗಿ, ಭಗವಂತ, ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೆ ನಿಮ್ಮಂತ ಗಂಡ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಕರ್ನಾಟಕದ ಎಲ್ಲಾ ಹೆಣ್ಮಕ್ಳಿಗೆ ನಿಮ್ಮಂತ ಗಂಡ ಸಿಗ್ಲಿ ಅಂತ ಹರಕೆ ಹೊತ್ಕೋತೀನಿ ಸರ್. ಹಾಗೇನಿಲ್ಲ ವಿಶ್ವರೂಪ್, ಹೆಂಡ್ತಿನ ಪ್ರೀತಿಸೋ ಪ್ರತಿ ಗಂಡನೂ ತನ್ನ ಹೆಂಡ್ತಿನ ಮಗು ಥರನೇ ನೋಡ್ಕೋತಾನೆ. ಯಾಕೆಂದ್ರೆ ಹೆಂಡ್ತಿನೇ ಅವನ ಮೊದಲನೇ ಮಗು ಅಲ್ವಾ? ಯಾಕೇನಾಯ್ತು? ಸರ್, ನೀವು ಇಷ್ಟೊಂದು ಪ್ರೀತಿ ಮಾಡ್ತೀರಂತ ಗೊತ್ತಿದ್ರೆ ಈ ಜನ್ಮದಲ್ಲಿ ನಾನೇ ಹೆಣ್ಣಾಗುಟ್ಟಿ ನಿಮ್ಗೆ ಲೈನ್ ಹೊಡಿತಿದ್ದೆ. ಪರವಾಗಿಲ್ಲ ಸರ್, ನೆಕ್ಸ್ಟ್ ಜನ್ಮದಲ್ಲಿ ನೋಡೋಣ. ಇದೊಂದು ಆಸೆ ಪಡ್ಕೋಬೇಡ. ಯಾಕೆಂದ್ರೆ ನನಗೆ ಎಷ್ಟೇ ಜನ್ಮ ಬಂದರೂ ಲೀಲಾನೇ ನನ್ನ ಹೆಂಡತಿ, ಅದನ್ನು ಯಾರೂ ಬದಲಾಯಿಸುತ್ತಾರೆ. ಹೌದು ಸರ್, ಲೀಲಾ ಮೇಡಮೇ ನಿಮ್ಗೆ ಕರೆಕ್ಟ್ ಜೋಡಿ. ನೀವು ಇಷ್ಟು ಬದಲಾದ್ರಲ್ವಾ, ನಮ್ಗೆ ಅದೇ ಖುಷಿ. ಇನ್ ಮುಂದಕ್ಕೂ ನೀವು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಸರ್. ವಿಶ್ವರು, ಪ್ರೀತಿಲಿ ಇಷ್ಟು ಸಾಕು ಅಷ್ಟು ಸಾಕು ಅನ್ನೋದಿರೋದಿಲ್ಲ. ಅಂದರೆ ಇಬ್ಬರು ಒಪ್ಕೊಂಡ ತಕ್ಷಣ ಪ್ರೀತಿ ಮುಗೀತು ಅಂತನೂ ಅಲ್ಲ, ಅದು ಒಂಥರ ದಿನನಿತ್ಯದ ಕೆಲಸ. ಅದನ್ನು ಉಳಿಸ್ಕೊಳ್ಳೋಕ್ಕೆ ದಿನಾಗ್ಲೂ ಏನಾರು ಒಂದು ಮಾತಾಡಬೇಕು. ಕರೆಕ್ಟ್ ಸರ್. ನೀವು ನಿಮ್ಮ ಪ್ರೀತಿಗೋಸ್ಕರ ಇವತ್ತು ಏನ್ ಮಾಡ್ತಿದ್ದೀರಂತ ಕೇಳ್ಬೋದಾ ಸರ್? ಅಫ್ಕೋರ್ಸ್ ಕೇಳ್ಬೋದು. ನಾನು ಲೀಲನ್ನ ಹೊರಗಡೆ ಕರ್ಕೊಂಡು ಹೋಗ್ತೇನೆ. ವಾವ್ ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಆಫೀಸ್. ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ? ಯಾಕೆ? ಎನಿಥಿಂಗ್ ರಾಂಗ್? ಏನ್ ಎನಿಥಿಂಗ್ ಸರ್, ಎವ್ರಿಥಿಂಗ್ ರಾಂಗ್ ಸರ್. ಈಗ ನೀವು ಒಂದಾಗಿ ಜೀವನ ಶುರು ಮಾಡ್ತಿದ್ದೀರಾ ಸರ್. ಈ ಟೈಮಲ್ಲಿ ಯಾರಾದ್ರೂ ಆಫೀಸಿಗೆ ಕರ್ಕೊಂಡು ಹೋಗ್ತಾರ ಸರ್? ಹೆಣ್ಮಕ್ಳನ್ನ ಶಾಪಿಂಗ್ ಮಾಲ್ಗೆ, ಸಿನಿಮಾಗೆ, ಪಾರ್ಕಿಗೆ, ಚಾಟ್ ಸೆಂಟರ್ಗೆ ಈ ತರ ಕರ್ಕೊಂಡು ಹೋಗ್ಬೇಕು ಸರ್. ಸರ್, ಫ್ರಾಂಕ್ಲಿ ಸ್ಪೀಕಿಂಗ್ ಸರ್, ನೀವು ಆಫೀಸ್ ಹೇಳೋ ಬದಲು ಅಟ್ಲೀಸ್ಟ್ ಹೋಮ್ ಥಿಯೇಟರ್ ಅಂತಿದ್ರು ಕೂಡ ನಮ್ಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು ಸರ್. ಒನ್ನೋ ಆ್ಯಕ್ಚುಲಿ ಅಮ್ಮನ ಹತ್ರನೂ ನಾವಿಬ್ರು ಆಫೀಸ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟೆ. ಡೋಂಟ್ ವರಿ ಸರ್, ನಂದು ತಂದಿಡೋದು ಎತ್ತಿಡೋದ್ರಲ್ಲೆಲ್ಲ ಎತ್ತಿದೆ ಕೈ ಸರ್. ಅಂದ್ರೆ ನಾನು ಅಜ್ಜಿ ಹತ್ರ ಹೋಗಿ ಮಾತಾಡ್ತೀನಿ, ನೀವು ಇವತ್ತು ಆಫೀಸ್ಗೆ ಹೋಗೋದು ಬೇಡ ಅಂತ ಹೇಳಕ್ ಕೇಳ್ತೀನಿ. ಓಕೆ ಸರ್? ನೀವು ಮತ್ತೆ ಲೀಲಾ ಮೇಡಮ್ ಅಲ್ಲಿಗೋಗಿ ಇಲ್ಲಿಗೋಗಿ ಎಲ್ಲಾದ್ರೂ ಹೋಗಿ, ಆದ್ರೆ ಆಫೀಸಿಗೆ ಮಾತ್ರ ಹೋಗ್ಬಿಡಿ ಸರ್. ಇನ್ನೊಂದು ಸ್ವಲ್ಪ. ಬಿಡ ಬಿಡ ಬಿಡ, ಇನ್ನೊಂದು ಸಾಕಾಯ್ತು. ಐಶ್ವರ್? ಎಸ್. ನಾನು ಹೋಗಿ ಜ್ಯೂಸ್ ತೊಗೊಂಬರ್ತೀನಿ. ರೀ, ನೀವು ಅಡುಗೆ ಮನೆಗೆ ಹೋಗಿ ಬರೋವರೆಗೂ ನಾನು ಇನ್ನ ಮಿಸ್ ಮಾಡ್ಕೊಳಕ್ಕೆ ಇರೋಕ್ಕಾಗಲ್ಲಪ್ಪ. ನಾನು ಬರಲ್ಲ, ನಾನು ಬರ್ತೀನಿ. ನೀನು ಅಡುಗೆ ಮನೆ ತನಕ ಬಂದು ನಿನ್ನ ಕಾಲು ನೋವುತ್ತಲ್ಲ, ಅದು ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಸೊ ನಾನು ಹೋಗಿ ತೊಗೊಂಬರ್ತೀನಿ. ಬಂಗಾರ.
ಬಂಗಾರ ಅಲ್ಲ, ಮುದ್ದು ಬಂಗಾರ. ಓ ಇಂಕಿ ಪಿಂಕಿ ಪಾಂಕಿ. ಅಲ್ಲ ಅಲ್ಲ, ಪಿಂಕಿ ಆಗ್ಲೇ ನನ್ನ ಕಡೆ ಬಂದಾಯ್ತು. ಇನ್ನು ನೀವಿಬ್ರಷ್ಟೇ ಬಾಕಿ. ಆಕ್ಚುಲಿ ಏನ್ ಗೊತ್ತಾ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಅವತ್ತೊಂದಿನ ಈ ಡೈನಿಂಗ್ ಟೇಬಲ್ ಮೇಲೆ ಕೂತು ನಾನೊಂದು ಚಾಲೆಂಜ್ ಹಾಕಿದ್ದೆ, ನೆನ್ಪಿದ್ಯಾ? ನೆನ್ಪಿನ ಶಕ್ತಿ ಕಮ್ಮಿ ಅನ್ಸುತ್ತೆ, ನಾನು ನೆನ್ಪು ಮಾಡಿಸ್ತೀನಿ. ಆ ಚಾಲೆಂಜ್ನ ನಾನಿವತ್ತು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀನಿ ಅಂತ ನಂಗೆ ಹೆಮ್ಮೆ ಆಗ್ತಿದೆ. ನಮ್ಮ ಜೋಡಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಹಾರೈಸಿರುವ ಕೋಟ್ಯಾಂತರ ಜನರ ಅಭಿಮಾನಿಗಳಿಗೆ ನಮ್ಮ ಧನ್ಯವಾದಗಳು. ನನ್ನ ಗಂಡ ಜ್ಯೂಸ್ ತರೋದಕ್ಕೆ ಹೋಗಿದ್ದಾರೆ. ನಾನು ಜ್ಯೂಸ್ ಕುಡಿದು ತಣ್ಣಗಾಗ್ತೀನಿ, ನೀವಿಬ್ರು ಹುರ್ಕೊಳ್ಳಿ ಆಯ್ತಾ?